ದರ್ಶನ್ ಅವರ ಫ್ಯಾಮಿಲಿ ತುಂಬಾ ಇನ್ಸ್ಪಿರೇಷನ್ ಆಗುತ್ತೆ ಎಲ್ರಿಗೂ. ಬಿಕಾಸ್ ಯಾಕಂದ್ರೆ ಮೀನಮ್ಮ ತಮ್ಮ ಗಂಡನಿಗೆ ಕಿಡ್ನಿ ಕೊಟ್ರು. ಸೊ ಅದೇ ರೀತಿ ವಿಜಯಲಕ್ಷ್ಮಿ ಅವರು ಕೂಡ ದರ್ಶನ್ ಅವರ ಬೆನ್ನೆಲುಬಾಗಿ ನಿಂತು ನೀವ್ ಹೇಳ್ದಂಗ್ ನಾರಿ ಶಕ್ತಿಯಾಗಿ ನಿಂತರು. ಸರ್ ಇವಾಗ ಅಫ್ಕೋರ್ಸ್ ನಾನ್ ಏನ್ ಹೇಳೋದಂತಂದ್ರೆ ಎಲ್ಲಾ ಲೈಫಲ್ಲೂ ಅಪ್ಸ್ ಅಂಡ್ ಡೌನ್ ಬರುತ್ತೆ. ನಮ್ ನಾರ್ಮಲ್ ಲೈಫ್ ಜನದಲ್ಲ. ಸೊ ಈಸ್ ಅ ಬಿಗ್ ಸೆಲೆಬ್ರಿಟಿ. ಅಪ್ಸ್ ಅಂಡ್ ಡೌನ್ ಬಂದಿದೆ, ಯಾರೋ ಬರ್ತಾರೆ. ಕೊನೆಗುಳಿಯೋದು ಯಾರು? ಯಾರು? ಹೆಂಡತಿ, ಮನೆ, ಮಕ್ಕಳು, ತಂದೆ ತಾಯಿ, ಈ ಫಸ್ಟ್ ಸರ್ಕಲ್ ಸಂಬಂಧನ ಯಾರು ಅಳ್ಸಕ್ಕಾಗಲ್ಲ, ಯಾರಿಂದನೂ ಮುರಿಯಕ್ಕಾಗಲ್ಲ. ಅದನ್ನ ಯಾರು ಕಿತ್ಕೊಳಕ್ಕೂ ಆಗಲ್ಲ. ಐ ಬಿಲೀವ್ ಇನ್ ದಟ್. ಸೊ ನಾನ್ ಯಾವತ್ತು ಆತರ ಒಂದು ಫ್ಯಾಮಿಲಿ ತುಂಬಾ ರೆಸ್ಪೆಕ್ಟ್ ಮಾಡ್ತೀನಿ. ಆಮೇಲೆ ಆತರ ಹೆಣ್ಮಕ್ಳಿಗೆ ನಾನು ಯಾವತ್ತೂ ಸಪೋರ್ಟ್ ಮಾಡ್ತೀನಿ. ಬಿಕಾಸ್ ಐ ಆಮ್ ಆಲ್ಸೋ ಬೀಯಿಂಗ್ ವಿಮೆನ್. ನಾಳೆ ದಿನ ನಾನು ಕೂಡ ಒಂದು ಫ್ಯಾಮಿಲಿಗೆ ಹೋಗುವಂತವಳು, ಇಲ್ಲ ನನ್ನ ಲೈಫಲ್ಲಿ ಒಂದು ಫ್ಯಾಮಿಲಿ ಬರೋ ಅಂತವಳು. ಸೊ ನಾನು ತುಂಬಾ ಕಾಷನ್ ಆಗಿರ್ಬೇಕು ಇದ್ರ ಬಗ್ಗೆ. ಆಮೇಲೆ ಕಾಷನ್ ಅಷ್ಟೇ ಅಲ್ಲದೆ ನಾನು ಕೂಡ ಈ ತರ ಒಂದು ಕೆಲವು ಇದಕ್ಕೆ ಸಪೋರ್ಟ್ ಯಾವ್ದಕ್ ಮಾಡ್ತೀನಿ, ಮ್ಯಾಟರ್ಸ್ ಅ ಲಾಟ್. ನನ್ನ ಜಡ್ಜ್ ಮಾಡ್ತಾರೆ ಜನಗಳು. ಅಫ್ಕೋರ್ಸ್ ನಾನು ಏನೋ ಮಾತಾಡಿದ್ರೆ ಎಷ್ಟೊಂದ್ ಜನ ನಿಂದಿಸ್ತಾರೆ, ಎಷ್ಟೊಂದ್ ಜನ ಹೊಗಳ್ತಾರೆ. ಆದ್ರೆ ನೀವು ಮಾತಾಡಿದ್ರಲ್ಲಿ ಏನ್ ಅರ್ಥ ಇದೆ, ಅನಲೈಸೇಷನ್ ಏನಿದೆ ನೋಡ್ತಾರೆ. ಸೊ ಗುಡ್. ಐ ಆಲ್ವೇಸ್ ಲವ್ ವಿಜಯಕ್ಕ. ನಿಜವಾಗ್ಲು ಐ ಲವ್ ಯು ಸೋ ಮಚ್. ನಿಮ್ ತರ ತುಂಬಾ ಸ್ಟ್ರಾಂಗ್ ವುಮೆನ್ ಗಳಿದ್ರೆ ಎಷ್ಟೊಂದ್ ಜನ ಹೆಣ್ಮಕ್ಳಿಗೆ ಇನ್ಸ್ಪಿರೇಷನ್. ಅಂಡ್ ಫ್ಯಾಮಿಲಿ ಅಂತಂದ್ರೆ ನಿಂತ್ಕೋಬೇಕು, ಯಾವ ತರ ಹೋರಾಡ್ಬೇಕಂತ ನೀವು ತೋರಿಸ್ಕೊಟ್ಟಿದ್ದೀರ.